ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಹೊಸ ವರ್ಷದ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ನಂದಿ ಬೆಟ್ಟಕ್ಕೆ ಹೋಗಬೇಕು, ಪ್ಲಾನ್ ಮಾಡ್ಕೋಬೇಕು, ಅಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವರಿಗೆ ಒಂದು ರೀತಿಯಲ್ಲಿ ಇದು ಶಾಕ್ ಅಂತಾನೆ ಹೇಳ್ಬೋದು. ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡೋಕ್ಕೆ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದಾನೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ನ್ಯೂ ಇಯರ್ಗೆ ನಂದಿಗಿರಿಧಾಮಕ್ಕೆ ನಿರ್ಬಂಧ ಹಾಕಿದೆ ಜಿಲ್ಲಾಡಳಿತ. ಅಲ್ಲಿನ ಜಿಲ್ಲಾಡಳಿತ ಆದೇಶವನ್ನು ಕೂಡ ಹೊರಡಿಸಿದೆ. ನಾಳೆ ರಾತ್ರಿ ಅದ್ದೂರಿ ನ್ಯೂ ಇಯರ್ ಆಚರಣೆಗೆ ಸಕಲ ಸಿದ್ಧತೆ ಕೂಡ ಆಗ್ತಾ ಇದೆ. ಸುರಕ್ಷತೆ ಹಿತದೃಷ್ಟಿಯಿಂದ ನಂದಿ ಹಿಲ್ಸ್ಗೆ ನಿರ್ಬಂಧವನ್ನು ಹಾಕಲಾಗಿದೆ ಅಂತ DC ರವೀಂದ್ರ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಜನವರಿ 1 ಬೆಳಿಗ್ಗೆ 10 ಗಂಟೆಯವರೆಗೆ ನಿರ್ಬಂಧವನ್ನು ಹೇರಲಾಗಿದೆ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಅಲ್ಲಿನ DC ಅವರು. ನಂದಿ ಹಿಲ್ಸ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹಾಕಿದೆ. ಚಿಕ್ಕಬಳ್ಳಾಪುರದ DC ಅವರು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಂದಿ ಹಿಲ್ಸ್ನಲ್ಲಿ ಹೊಸ ವರ್ಷದ ಪಾರ್ಟಿಗೆ ನಿಷೇಧವನ್ನು ಹಾಕಿದ್ದಾರೆ ಅಲ್ಲಿನ DC ಅವರು. ಸಂಭ್ರಮಾಚರಣೆಗೆ ನಂದಿ ಬೆಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಇಯರ್ ಹಿನ್ನೆಲೆ ಗಲಾಟೆ ಅಥವಾ ಅಹಿತಕರ ಘಟನೆಗಳು ಆಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಅದನ್ನು ತಡೆಗಟ್ಟೋಕೆ ನಾವು ಈ ರೀತಿಯಾಗಿ ನಿರ್ಬಂಧವನ್ನು ಹೇರಿದ್ದೀವಿ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ನಾಳೆ ಮಧ್ಯಾಹ್ನದಿಂದ ನಂದಿ ಬೆಟ್ಟಕ್ಕೆ ಯಾರೂ ಕೂಡ ಹೋಗುವಾಗಿಲ್ಲ, ನೋ ಎಂಟ್ರಿ ಬೋರ್ಡನ್ನು ಹಾಕಿರ್ತಾರೆ. ಅಲ್ಲಿ ಯಾರಾದರೂ ಈ ಒಂದು ವಿಚಾರವನ್ನು ಗೊತ್ತಿಲ್ಲದೆ ಹೋಗೋಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಅಲ್ಲಿಗೆ ಹೋದ ಮೇಲೆ ನಿಮಗೆ ಈ ವಿಚಾರ ಗೊತ್ತಾದರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಹೀಗಾಗಿ ಯಾರೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಒಂದು ವಿಚಾರವನ್ನು ತಿಳಿದುಕೊಂಡು ಹೋದರೆ ಮೇಲೂ ಏನವರು ಸಮಯವನ್ನು ನಿಗದಿ ಮಾಡಿದ್ದಾರೆ ಆ ಸಮಯವನ್ನು ಬಿಟ್ಟು ಆ ನಂತರ ನೀವು ಹೋದರೆ ಚೆನ್ನಾಗಿರುತ್ತೆ. ಜನವರಿ 1 10ನೇ ತಾರೀಕು ಬೆಳಗ್ಗೆ ಏನಿದೆ ಅಲ್ಲಿಯವರೆಗೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಜನವರಿ 1 ಬೆಳಿಗ್ಗೆ 10 ಗಂಟೆವರೆಗೆ ನಿರ್ಬಂಧ. 10 ಗಂಟೆ ಮೇಲೆ ನೀವು ಹೋಗ್ಬೋದು. ಜನವರಿ 1ನೇ ತಾರೀಕು 10 ಗಂಟೆ ಮೇಲೆ ಹೋದರೆ ನೀವು ಆರಾಮಾಗಿ ಅಲ್ಲಿ ಸಮಯವನ್ನು ಕಳಿಬೋದು. ನಂದಿ ಬೆಟ್ಟದಲ್ಲಿ ಪ್ರಸಿದ್ಧ ಒಂದು ಪ್ರವಾಸಿ ತಾಣ ಅದು. ಸಾಕಷ್ಟು ಜನರು ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿನ ವ್ಯೂವನ್ನು ನೋಡೋಕೆ. ಅನೇಕ ಜನರು ಇನ್ನು ನ್ಯೂ ಇಯರ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜ್ಯದಿಂದ ಕೂಡ ಬರುವಂತಹ ಒಂದು ಸಾಧ್ಯತೆ ಇದೆ. ಇಂತಹ ಸಮಯದಲ್ಲಿ ಜನದಟ್ಟಣೆ ಜಾಸ್ತಿ ಆಗುತ್ತೆ. ನ್ಯೂ ಇಯರ್ ಒಂದು ಮೂಡಲ್ಲಿರ್ತಾರೆ. ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ಬೋದು, ಮತ್ತೊಂದಿರ್ಬೋದು. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು, ಮುನ್ನೆಚ್ಚರಿಕೆಯ ಕ್ರಮವಾಗಿ ನಾವು ಈ ರೀತಿಯಾಗಿ ನಿರ್ಬಂಧವನ್ನು ಹೇರಿದ್ದೀವಿ ಅಂತ ಅಲ್ಲಿನ DC ರವೀಂದ್ರ ಹೇಳಿದ್ದಾರೆ. ಜಿಲ್ಲಾಡಳಿತ ಕೂಡ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು. ಯಾರೂ ಕೂಡ ಅಲ್ಲಿ ಬರುವಂತಹ ಆಗಿಲ್ಲ. ಎಲ್ಲರಿಗೂ ಕೂಡ ನೋ ಎಂಟ್ರಿ. ಏನು ಸಮಯವನ್ನು ನಿಗದಿ ಮಾಡಿದ್ದಾರೆ ಆ ಸಮಯದಲ್ಲಿ ಬಿಟ್ಟು ಬೇರೆ ಸಮಯಕ್ಕೆ ನೀವು ಬರಬಹುದು ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಹೀಗಾಗಿ ನ್ಯೂ ಇಯರ್ ಪಾರ್ಟಿಯನ್ನು ನಂದಿ ಬೆಟ್ಟದಲ್ಲಿ ಮಾಡಲೇಬೇಕು ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆ ನಿರಾಸೆ ಅಂತ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.